ಕರ್ನಾಟಕ ಬೌದ್ಧ ಸಮಾಜದ ವತಿಯಿಂದ ಲಂಗನಕಲ್ನಲ್ಲಿ ಬೌದ್ಧ ಪೌರ್ಣಿಮೆಯ ಅಂಗವಾಗಿ ಬುದ್ಧ ವಂದನೆ ಕಾರ್ಯಕ್ರಮ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಗಳಾದ ವೆಂಕಟಗಿರಿ ದಳವಾಯಿ ಅವರು ಬುದ್ಧ ಧರ್ಮವನ್ನ ಬೋಧಿಸಲಿಲ್ಲ, ಧರ್ಮವನ್ನ ಬೋಧಿಸಿದ ಹಾಗೂ ಬುದ್ಧ ಅನಾತ್ಮದ ಬಗ್ಗೆ ಹಾಗೂ ದೇವರು, ಸ್ವರ್ಗ, ನರಕ ಕರ್ಮದ ವಿಚಾರಧಾರೆಗಳನ್ನು ಬೋಧಿಸದೆ ವೈಚಾರಿಕತೆಯನ್ನ ಜನರಲ್ಲಿ ತುಂಬಿದರು. ಗೌತಮ್ ಬುದ್ಧರು ವೈಜ್ಞಾನಿಕ ನೆಲೆಗಟ್ಟಲ್ಲಿ ವಿಚಾರಗಳನ್ನು ಹೇಳಿದರು. ಲೇಖಕರು, ಹಿರಿಯ ಚಿಂತಕರಾದ ವೆಂಕಟಯ್ಯ ಅಪ್ಪೇಗೆರೆಯವರು ಮಾತನಾಡಿ, ನಮ್ಮ ಬಳ್ಳಾರಿ ಸಂಗನಕಲ್ಲು ಗ್ರಾಮದಲ್ಲಿ ಬುದ್ಧನ ವಿಗ್ರಹ ಪ್ರತಿಷ್ಠಾಪಿಸಿ ಬುದ್ಧನ ವಿಚಾರಗಳನ್ನು ಹಾಗೂ ತತ್ವಗಳನ್ನು ಈ ಭಾಗದಲ್ಲಿ ಪ್ರಚಾರಪಡಿಸಲು ಇಂಥ ಕೆಲಸಗಳು ಅವಶ್ಯಕತೆ ಇದೆ ಎಂದು ಹೇಳಿದರು. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಅಂಚೆ ಕಚೇರಿ ಸೂಪರಿಂಟೆಂಡೆಂಟ್ ಚತ್ಕೂಟಿ ಅವರು ಮಾತನಾಡಿ, ನಮ್ಮ ಭಾಗದಲ್ಲಿ ಅದು ಪುರಾತನ ಇತಿಹಾಸವುಳ್ಳ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ಜರುಗುವುದು ತುಂಬಾ ವಿಶೇಷ. ಬುದ್ಧರ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸಮಾಜವನ್ನ ಅಥವಾ ಮೌಢ್ಯ, ಕಂದಾಚಾರ, ವಾಮಾಚಾರ ಅದರಿಂದ ಹೊರಬರುವುದು ಆಗುವುದಿಲ್ಲ. ಅದಕ್ಕಾಗಿ ನಾವು ಗೌತಮ್ ಬುದ್ಧರ ವಿಚಾರ, ತತ್ವ, ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಅದರ ಸಾರ್ಥಕತೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕರ್ನಾಟಕ ಬೌದ್ಧ ಸಮಾಜದ ಜಿಲ್ಲಾಧ್ಯಕ್ಷ ಸುಗ್ಗೇನಹಳ್ಳಿ ರಮೇಶ್ ಅವರು ಮಾತನಾಡಿ, ಬಳ್ಳಾರಿ ಜಿಲ್ಲೆಯ ಬುದ್ಧ ಅನುಯಾಯಿಗಳಿಗೆ ಬುದ್ಧಾಲಯವಾಗಿ ಪ್ರಾರಂಭವಾಗಿರುವ ಈ ಪವಿತ್ರ ಜಾಗದಲ್ಲಿ ಆದಷ್ಟು ಬೇಗ ಬೌದ್ಧ ವಿಹಾರ ನಿರ್ಮಿಸಿಕೊಡುವಂತೆ ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದರು. ನಂತರ ಸಂಗನಕಲ್ ವಿಜಯಕುಮಾರ್ ಮತ್ತು ಕಪ್ಪಗಲ್ ಓಂಕಾರಪ್ಪ ಅವರಿಗೆ ಕಂಪ್ಲಿಯ ಕರ್ನಾಟಕ ಬೌದ್ಧ ಸಮಾಜ ವೃಂದದವರಿಂದ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಸಂಚಾಲಕರು ವಿಜಯಕುಮಾರ್ ಸಂಗನಕಲ್, ಕಪ್ಪಗಲ್ ಓಂಕಾರಪ್ಪ, ಎರಣ್ಣ, ಲೇಖಕರು ಎನ್.ಡಿ. ವೆಂಕಮ್ಮ, ಪಿ. ಜಗನ್ನಾಥ್, ಬಿ. ಶ್ರೀನಿವಾಸ್ ಮೂರ್ತಿ, ಗಂಗಾಧರ್ ಸಿರವಾರ್, ಗಾದಿಲಿಂಗ, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿರವಾರ ಮಾಜಿ ಅಧ್ಯಕ್ಷರು ಶೇಖ್, ಸಂಗನಕಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಪ್ರಮೀಳಾ ವೀರೇಶ್, ಪಿ. ರಂಜಾನ್ ಭಾಷಾ, ಗ್ರಾಮ ಪಂಚಾಯಿತಿ ಸದಸ್ಯರು ಸಂಗನಕಲ್, ಜೋಗಿನಾ ವಿಜಯಕುಮಾರ್, ಶ್ರೀಮತಿ ಪುಷ್ಪ ಚಂದ್ರಶೇಖರ್, ಬೈಲೂರು ಲಿಂಗಪ್ಪ, ಶಂಕರ್, ಕೆಬಿಎಸ್ ಗೌರವಾಧ್ಯಕ್ಷರಾದ ಚನ್ನಬಸಪ್ಪ ಹಾಗೂ ಪದಾಧಿಕಾರಿಗಳು, ಗಂಗಾವತಿಯ ಮುಖಂಡರಾದ ಹುಸೇನಪ್ಪ ಹಂಚಿನಾಳ್, ಪೊಲೀಸ್ ಅಧಿಕಾರಿಗಳಾದ ಶ್ರೀಧರ್ ಮಲಿಯಪ್ಪ, ಲಕ್ಷ್ಮಣ್ ಭಂಡಾರಿ, ಭೀಮ್ ಆರ್ಮಿ ರಘು, ಕೆಎಂಎಫ್ ನಿರ್ದೇಶಕರಾದ ಧನಂಜಯ್ ಹಮಾಲ್, ಸಂಗನಕಲ್ಲು ತಿಪ್ಪೇಸ್ವಾಮಿ, ಲಿಂಗದೇವನಹಳ್ಳಿ ಪಾಂಡುರಂಗ, ಬುದ್ಧರ ಅನುಯಾಯಿಗಳು, ಸಂಗನಕಲ್, ಸಿರವಾರ, ಕಪ್ಪಗಲ್ಲು ಗ್ರಾಮದ ಸುತ್ತಮುತ್ತಲಿನ ಮಹಿಳೆಯರು, ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಬಂಧುಗಳೇ, ಜೈ ಭೀಮ್, ನಮೋ ಬುದ್ಧಾಯ. ಇವತ್ತು ಬಳ್ಳಾರಿಯ ಹತ್ತಿರದ ಸಂಗನಕಲ್ನಲ್ಲಿ ನೂತನವಾಗಿ ಬುದ್ಧಾಲಯ ಆರಂಭ ಆಗಿದೆ. ಇಲ್ಲಿ 2568ನೇ ವೈಶಾಖ ಶುದ್ಧ ಬುದ್ಧ ಪೂರ್ಣಿಮೆ ಅಂದರೆ ಭಗವಾನ್ ಗೌತಮ ಬುದ್ಧರ ಜಯಂತಿಯನ್ನು ಇವತ್ತು ಎಲ್ಲ ಅಂಬೇಡ್ಕರ್ವಾದಿಗಳು, ಬುದ್ಧಾನುಯಾಯಿಗಳು, ಎಲ್ಲ ಮಾನವತಾವಾದಿಗಳು, ಪ್ರಗತಿಪರೆಲ್ಲ ಸೇರಿ ಇವತ್ತು ಭಗವಾನ್ ಗೌತಮ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಳಗಿನಿಂದ ತುಂಬ ಜನ ಇಂಟೆಲೆಕ್ಚುಯಲ್ಸ್, ಬರಹಗಾರರು, ಕವಿಗಳು, ಹೋರಾಟಗಾರರು, ಅನಂತರ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗಿನ ಅವಧಿಯಲ್ಲಿ ಬುದ್ಧ ವಂದನಾ ಕಾರ್ಯಕ್ರಮ ಮತ್ತು ಧ್ಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗಾಗಲೇ ಸುಮಾರು ಜನ ತೆರಳಿದ್ದಾರೆ. ಇಲ್ಲಿ ಒಂದಷ್ಟು ಜನ ಅಂಬೇಡ್ಕರ್ವಾದಿ, ಬುದ್ಧಾನುಯಾಯಿ ಬಂಧುಗಳು ಈಗ ಸೇರಿದ್ದೀವಿ. ಇವತ್ತು ಭಗವಾನ್ ಗೌತಮ ಬುದ್ಧರ ಜಯಂತಿ ನಿಮಿತ್ತ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಬುದ್ಧಾನುಯಾಯಿಗಳಾಗಿ ಅವರ ಪಂಚಶೀಲಗಳನ್ನು, ಅವರ ಬುದ್ಧ ವಂದನೆಯನ್ನು, ತ್ರಿಸರಣವನ್ನು ಪಠಿಸೋದ್ರ ಮೂಲಕ ನಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮವನ್ನು, ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಇಲ್ಲಿ ಅನುವು ಮಾಡಿಕೊಟ್ಟಿರ್ತಕ್ಕಂಥ, ಈ ಬುದ್ಧಾಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಹೋದರ ವಿಜಯಕುಮಾರ್ ಸಂಗನಕಲ್ಲು ಅಣ್ಣವರಿಗೂ ಮತ್ತು ಕಪ್ಪಗಲ್ ಓಂಕಾರಪ್ಪ ಅಣ್ಣವ್ರಿಗೂ ಮತ್ತು ಅವ್ರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ತಂಡದ ಸಹೋದರರಿಗೆ ನಾವು ಕರ್ನಾಟಕ ಬೌದ್ಧ ಸಮಾಜ ಕಂಪ್ಲಿ ಭಾಗದ ಪರವಾಗಿ ಅಭಿನಂದನೆಗಳನ್ನ, ಬುದ್ಧ ಭೀಮ ನಮನಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಲ್ಲಿ ಹೊಸಪೇಟೆಯಲ್ಲಿ ಕೂಡ ಇಲ್ಲ, ರಾಯಚೂರಲ್ಲಿ ಕೂಡ ಇಲ್ಲ, ಈ ಒಂದು ಇದರಲ್ಲಿ ಜಾಗದಲ್ಲಿ ಈ ಒಂದು ಕಷ್ಟದಲ್ಲೇ ಎಲ್ಲರಿಗೂ ಸಂತೋಷವನ್ನು ತರುವಂಥ ಒಂದು ವಿಷಯ ಇವರು ತಂದರು.
ಅದು ನಮ್ಮೆಲ್ಲರಿಗೂ ಇವತ್ತು ಎಲ್ಲರೂ ಇಲ್ಲಿ ಕುಂತ್ಕೊಂಡು ಈ ಒಂದು ಧ್ಯಾನ, ಒಂದು ಬುದ್ಧನ ವಿಚಾರ ಮಾಡಲಿಕ್ಕೆ ಅನುಕೂಲ ಆಗಿದೆ. ಮುಂದೆ ಇದೇ ಎಲ್ಲ ಈ ಸ್ಥಳ ಬುದ್ಧಾಲಯ ಆಯ್ತಲ್ಲ, ಬುದ್ಧ ವಿಹಾರನೂ ಆಗಬೇಕು. ಎಲ್ಲ ಅದ್ರ ಜೊತೆಗೆ ಬರೀ ಇಲ್ಲಿ ಹೇಳಿ ನಾವು ಓದ್ಕೊಳ್ಳೆ ಮತ್ತೆ ವರ್ಷಕ್ಕೊಂದು ಸಲ ನೆನಪಾಗೋದಲ್ಲ, ಪ್ರತಿ ಸಂಪರ್ಕ ಇರ್ಬೇಕು ಅವ್ರ ಜೊತೆಗೆ. ಆಮೇಲೆ ನಾವೆಲ್ಲರೂ ಇದೆಲ್ಲರೂ ಬಂದಿವಲ್ಲ, ತನು ಮನ ಧನ ಇವು ಮೂರಿದ್ದಾಗ ಮಾತ್ರ ಅಲ್ಲಿ ಮುಂದರಕ್ಕೆ ಸಾಧ್ಯತೆ ಐತೆ. ಇಲ್ಲಾಂದರೆ ಸುಮ್ಮನೆ ಬರೀ ಮಾತಾಡಿದೀವಿ ಹೋಗಿರೋದಲ್ಲ, ಸಮಯ ಬಂದಾಗ ನಾವೆಲ್ಲರೂ ಅವರವರ ಅನುಕೂಲ ತಕ್ಕಂತೆ ನಾವು ಸಹಾಯ ಮಾಡಬೇಕು. ಬರೀ ಸರ್ಕಾರ ಮಾಡಿದ್ರಲ್ಲ, ಸರ್ಕಾರ ಜೊತೆಗೆ ನಮ್ಮದು ಕೂಡ ಇರಬೇಕು. ಹಂಗಾರೆ ಮಾತ್ರ ಇಲ್ಲಿ ಈ ಒಂದು ಸರ್ಕಾರದಿಂದ ದೂರ ಬುದ್ಧ ಸರ್ಕಾರ ದೂರ ಬುದ್ಧನ ಒಂದು ಬೆಳವಣಿಗೆ ವಿಚಾರ ಮಾಡಲಿಕ್ಕೆ ಅನುಕೂಲ ಆಗ್ತತೆ. ಇದೇ ಹೇಳ್ದಂಗೆ ರವಿ ಇವ್ರು ಹೇಳಿದ್ರು, ರಘು ಮನೇಲಿ ನಿಜವೂ ಅಷ್ಟು ಫಾಸ್ಟಾಗಿ ಹೋಗೋದು ಬೇಕಿಲ್ಲ. ಯಾಕಂದರೆ ಶತಮಾನದಿಂದ ನಾವು ಆ ಒಂದು ಅಡಿಯಲ್ಲಿ ಬಂದೀವಿ. ಅದು ಮೌಢ್ಯತೆ ಆಗಲಿ ಯಾವುದಾಗಲಿ ವಿಚಾರ ತಿಳ್ಕೊಂಡಾಗ ನಿಜವೂ ನಾವು ಅಂಬೇಡ್ಕರ್ ಯಾರೋ ಬುದ್ಧ ಯಾರೋ ಅಂತ ಗೊತ್ತಿದ್ದಿಲ್ಲ. ಬುದ್ಧ ತಿಳ್ಕೊಂಡಾಗ, ವಿಚಾರ ತಿಳ್ಕೊಂಡಾಗ ಆಟೋಮೆಟಿಕ್ಕಾಗಿ ನಾನಲ್ಲ, ನನ್ನ ಮನಸ್ಸು ಪರಿವರ್ತನೆ ಆಗ್ತದೆ. ಆಮೇಲೆ ಇತರಿಗೆ ಹೇಳಿದಾಗ ಅವರು ಹಂತವಾಗಿ ಬಿಡ್ತಾರೆ. ಸಡನ್ಲಿ ಬಿಡಂದ್ರೆ ಟೀಕೆ ಮಾಡೋದು ಬೇಕಾಗಿಲ್ಲ. ಟೀಕೆ ಮಾಡಿದ್ರೆ ಮತ್ತೆ ನಮ್ಮ ಬುದ್ಧ ಸಮಾಜ ಕಟ್ಟಕ್ಕಾಗಲ್ಲ. ಯಾಕಂದರೆ ಹಿಂದುಳಿದು ಬಿಡ್ತಾರೆ. ಯಾಕಂದ್ರೆ ವಿಚಾರ ಇರಕ್ಕಲ್ಲ ಅವರಿಗೆ. ಪರಿವರ್ತನೆ ಆಗೋಕೆ ಒಂದು ವಿಷಯ ಬೇಕು. ಬರೀ ಪರಿವರ್ತನೆ ಆಗಂದ್ರೆ ಹೆಂಗಾಗ್ತಾರೆ? ಆ ವಿಷಯ ತಿಳ್ಕೊಂಡಾಗ ಮಾತ್ರ ಪರಿವರ್ತನೆ ಆಗ್ತಾರೆ. ಹಂಗಾಗಿ ನಿಧಾನವಾಗಿ ಹೋಗೋಣ. ಅವ್ರಿಗೆ ಈಗಾಗಲೇ ತಾವು ಬೆಳೆದು ಬಂದ ದಾರಿ ಮತ್ತು ಇಲ್ಲಿವರೆಗೆ ಏನಾಗಿದ್ವಿ ಮತ್ತು ಮುಂದೆ ಏನಾಗಬೇಕು ಇವೆಲ್ಲವನ್ನು ತಮ್ಮ ಸ್ವಾಯಿಚ್ಛೆಯಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈಗ ನಮ್ಮ ಪ್ರಕಾರ ನಾವು ಮರಳಿಗೂಡಿಗೆ ಹೋಗ್ತಾ ಇದ್ದೀವಿ ಅಂತ ಒಂದು ಜ್ಞಾನೋದಯ ನಮಗೆ 2010ರಲ್ಲೇ ಆಯಿತು. 10ರಲ್ಲಿ ಆದ್ರಿಂದ ಹೀಗೆ ಹಂತ ಹಂತವಾಗಿ ನಾವು ಅಂಬೇಡ್ಕರ್ ವಾದವನ್ನು ಎತ್ತಿ ಹಿಡಿದ್ವಿ. ಜೊತೆಗೆ ಅಲ್ಲಿಂದ ಬುದ್ಧಿಸಮ್ಗೆ ಇಳಿದ್ವಿ. ಈಗಾಗಲೇ ನಮ್ಮೆಲ್ಲ ಸಹಪಾಠಿಗಳು, ಸ್ನೇಹಿತರು ಹೇಳಿದ್ದಾರೆ, ನಾವು ಹಿಂಗೆ ನಾವು ಹಂಗೆ ಮನೆಯಲ್ಲಿ ಇಷ್ಟಿದ್ದಾವೆ, ಹೇಳ್ಕೊಳ್ಳೋರಂಥ ಪರಿಸ್ಥಿತಿ ಇದ್ದಾವೆ, ಇನ್ನೂ ನಂಬಿಕೆಗಳಿದ್ದಾವೆ. ಈ ನಂಬಿಕೆಗಳ ಮಧ್ಯೆ ಈ ಬುದ್ಧ ಸ್ಥಾಪನೆಗೆ ಮುಂದಾದ ಓಂಕಾರಣ್ಣವರಿಗೆ ಫಸ್ಟು ನಾವು ತುಂಬ ಹೃದಯದ ಅಭಿನಂದನೆಗಳು. ಇಷ್ಟೆಲ್ಲ ಸಂಕಷ್ಟಗಳನ್ನ ಗೆದ್ದು ಮನೆಯಲ್ಲಿ ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಎಲ್ಲ ಆನ್ಸರ್ ಮಾಡಿ ಇದನ್ನು ಒಂದು ಕಡೆ ಫೈಟ್ ಮಾಡಬೇಕು, ಈ ಕಡೆ ಸಮಾಜದ ಮನೋವಾದದ ವಿರುದ್ಧ ಒಂದು ಚಾಲೆಂಜಿಂಗ್ ಲೈಫ್ ತಗೋಬೇಕು. ಇದು ಇವರ ಕಠಿಣ ಪರಿಸ್ಥಿತಿ. ಇಲ್ಲಿ ನಾವು ಸಮಾಜದಲ್ಲಿ ಅವ್ರನ್ನೂ ಗೆಲ್ಲಬೇಕು, ಇಲ್ಲಿ ಕುಟುಂಬದಲ್ಲಿ ಇವ್ರನ್ನೂ ಗೆಲ್ಲಬೇಕು. ಹಂಗಾದಾಗ ಒಂದು ಸಮಾನತೆ ಸಮಾಂತರವನ್ನು ಕಾಪಾಡೋಕ್ಕೆ ಸಾಧ್ಯ. ಹಾಗಾಗಿ